ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಶೀತಾಗಿ ವಾಯ್ಸ್ ಬೇರೆ ಹೋಗಿದೆ. ಆ್ಯಂಡ್ ಇವತ್ತು ಫ್ರೈಡೇ, ಮಕ್ಕಳಿಗೆ ಸ್ಕೂಲಿಗೆ ರಜೆ ಆ್ಯಂಡ್ ರಂಜಾನ್ ಇದೆ ಅಲ್ವಾ, ಹಾಗೆ ನಿನ್ನೆ ಯುಗಾದಿ ಇತ್ತು, ಹಾಗೆ ನಿನ್ನೆ ವ್ಲಾಗ್ ಕೂಡ ಮಾಡಿಲ್ಲ. ಹಾಗೆ ಇವತ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರುಷ ಎಲ್ಲರಿಗೂ ಹೊಸ ಹರುಷ ನೀಡಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೀನಿ. ಹಾಗೆ ಇವತ್ತಿನ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂತ ಹೇಳಿದ್ರೆ, ನಿನ್ನೆ ಯುಗಾದಿ ಅಲ್ವ, ಮಕ್ಕಳನ್ನ ಸೂರ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದೆ. ಬಟ್ ಲೇಟ್ ಆಗಿತ್ತು, ಪೂಜೆ ಎಲ್ಲ ಆಗಬೇಕಾದ್ರೆ 11:40 ಆಯಿತು. ಸೊ ಮತ್ತೆ ತುಂಬ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿಲ್ಲ, ನಿನ್ನೆ ಟೆಂಪಲ್ಗೆ ಹೋಗಿಲ್ಲ. ಸೊ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಕೂಡ ರಜೆ ಇದೆ ಅಲ್ವ, ಇವತ್ತು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಒಂದೇ ಸಲ ಹಠ ಮಾಡ್ತಿದ್ದಾರೆ ಇಬ್ಬರು ಕೂಡ. ಹಾಗೆ ದೊಡ್ಡವನು ಹೇಳ್ತಿದ್ದಾನೆ, ನಾಳೆ ನಾನು ಸ್ಕೂಲ್ಗೆ ಹೋಗಲ್ಲ, ನಾಳೆ ರಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ, ಇವತ್ತು ಹೋಗಿಲ್ಲ ಅಂತ ಹೇಳ್ತಿದ್ದಾನೆ. ಸೊ ಅದಕ್ಕೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಧರ್ಮಸ್ಥಳಕ್ಕೆ ಅಂತೇಳಿ ಹೊರಟಿದ್ವಿ. ಧರ್ಮಸ್ಥಳದಲ್ಲಿ ಅಂದರೆ ಇದು ಹೂವಿನ ತೋಟ, ಫಿಶ್ ಎಲ್ಲ ಇದೆ ಅಲ್ವಾ, ಹಾಗೆ ಅದು ಸ್ವಲ್ಪ ತೋರಿಸ್ಕೊಂಬರೋಣ, ಮಕ್ಳಿಗೂ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹೊರಟಿದ್ವಿ. ಆ್ಯಂಡ್ ಮಕ್ಳಿಬ್ರು ಕೂಡ ರೆಡಿ ಆಗಿದ್ದಾರೆ. ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ತಾ? ಬನ್ನಿ ನಾವು ಹೊರಡುವ. ಇಲ್ಲಿ ನೋಡಿ, ನನ್ನ ಮಕ್ಕಳು ಈ ಥರ ರೆಡಿ ಆಗಿದ್ದಾರೆ. ಹಾಯ್ ಮಾಡಿ. ದೂರ ಆಗೋದು ಯಾವ ದೇವಸ್ಥಾನಕ್ಕ ಹೇಳಿ? ಧರ್ಮಸ್ಥಳಕ್ಕ ಮಾಡಿ. ಇಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ಹೀರೆಕಾಯಿ ಗಿಡ, ಆದರೆ ಒಂದು ಕೂಡ ದೊಡ್ಡದಾಗೋದು ಕಾಣಿಸ್ತಾ ಇಲ್ಲ, ಎಷ್ಟು ಚಿಕ್ಕದಾಗ್ತಿದೆ. ಇಲ್ಲಿ ನೋಡಿ, ಸ್ವಲ್ಪ ದೊಡ್ಡದಾಗಿದೆ. ಇವಾಗ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ರಜ್ಜು, ಟೈಮು 11:30 ಆಯಿತು. ಫುಲ್ಲು ಬಿಸಿಲಿದೆ. ಗೈಸ್, ಅವ್ರಿಗೆ ಇವತ್ತು ಹೋಗ್ಲೇಬೇಕು ಅಂತ ಹೇಳಿದ್ರೆ ಅದಕ್ಕೆ ನಡ್ಕೊಂಡೇ ಬರಲಿ, ನಜ್ಜೊಟ್ಟಿಗೆ ಬರ್ತಾನೆ ಅಂತ ಗೈಸ್. ಅಮ್ಮ ಕೊಡೆ ಇಟ್ಕೊಂಡಿದ್ದಾರೆ ಬಿಸಿಲಿಗೆ. ಇವನಿಗೆ ನಾನೇ ಬೇಕಾಯ್ತು, ಅಮ್ಮನೇ ಬೇಕು. ಅವನಿಗೆ ಅಜ್ಜಿ ಅಂದರೆ ತುಂಬ ಇಷ್ಟ. ನೋಡಿ, ಅಜ್ಜೊಟ್ಟಿಗೆ ಬರ್ತಿದ್ದಾನೆ. ಗೈಸ್, ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನೊಬ್ಬ ನನ್ನ ಜೊತೆ ಇದ್ದಾನೆ, ಅವನನ್ನು ಅಮ್ಮ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಅಲ್ಲಿದ್ದಾರೆ ಗೈಸ್, ಅಲ್ಲಿದ್ದಾರೆ, ಅಷ್ಟು ದೂರ. ಸ್ವಲ್ಪ ಅಲ್ಲೇ ಹೋಗಿ ವೆಯ್ಟ್ ಮಾಡಬೇಕಷ್ಟೇ, ನಿಧಾನಕ್ಕೆ ಬರಲಿ. ಬನ್ನಿ ಬೇಗ ಅಂತೇಳಿ, ಬನ್ನಿ ಬೇಕಂತೇಳಿ ಅವ್ರನ್ನ. ಅವರಲ್ಲಿದ್ದಾರೆ ಗೈಸ್. ರಿಕ್ಷಾದಲ್ಲಿ ಹೋದರೆ ಮತ್ತೆ ಬಸ್ಸಲ್ಲಿ ಹೋಗ್ಬೇಕಷ್ಟೆ, ಇಲ್ಲಾಂದರೆ ಇಲ್ಲಿಂದ ಡೈರೆಕ್ಟ್ ಬಸ್ಸಲ್ಲೇ ಹೋಗೋದಾ ಎಂತ ಮಾಡೋದು ನೋಡ್ಬೇಕು ಗೈಸ್. ಬಸ್ ಹೋಗೋಣ, ನನ್ನಿಂದ ಬಸ್ ಹೋಗೋಣ. ಫೈನಲಿ ಧರ್ಮಸ್ಥಳದ ಹತ್ರ ಬಂದ್ವಿ. ರಿಕ್ಷಾದಿಂದ ಸೀದಾ ಬಸ್ಸಲ್ಲಿ ಬಂದ್ವಿ. ಟೈಮ್ 12 ಆಯ್ತು. ಸಾಕು ಬಂದು ಕೂಗೋಕು.
ಅನ್ನ ಛತ್ರಕ್ಕೆ ಹೋಗ್ತಾ ಇದ್ವಿ ಊಟಕ್ಕೆ. வா அம்மா திரும்பி திரும்பி பார்த்துங்க அந்தம்மா பொங்கல நான் தான் சொன்ன செல்ஃபி விடலான்னு. ಊಟಕ್ಕಂತೇಳಿ ಅನ್ನ ಛತ್ರಕ್ಕೆ ಬಂದಿದ್ದೇವೆ. ಪಾಯಸ ಕೈ ತೆಗಿ ಸೈಡಾಗಿರ್ಲಿ. ಬಿಸಿ ಉಂಟು ಬಿಸಿ. ಚಂದ ಉಂಟಾ? ಊಟ ಎಲ್ಲ ಆಯ್ತು. ಇವಾಗ ಹೋಗ್ತಾ ಇದ್ವಿ ಹೊರಗಡೆ. ನೋಡಿ ಇವಾಗ ಹೂವಿನ ತೋಟಕ್ಕೆ ಬಂದಿದ್ದೇವೆ.
ಪಾಪ ಎಲ್ಲ ಮಾತಾಡೋದು. ನೋಡು ಇದೇ ಕುಡ್ದು ಬೈತಾರೆ. ಮಾತಾಡಕ್ಕಿಲ್ಲ ಮುಟ್ಟಕ್ಕಿಲ್ಲ ಗ್ಲಾಸ್ ಮುಟ್ಟಕ್ಕಿಲ್ಲ. ಇಲ್ಲಿ ನೋಡಿ ದೊಡ್ಡದು. ಇದೇ ಸಾಮಾನ್ಯ ಸುಸ್ತಾಯ್ತು ಅಂತ ಅದಕ್ಕೆ ಸುಮ್ಮನೆ ಕೂತಿದಾರಲ್ಲಿ. ನಾನು ಇವತ್ತು ನಿಮ್ಮೊಟ್ಟಿಗೆ ಬರ್ತಿರ್ಲಿಲ್ಲ ಅಂತೇಳಿ. ಇನ್ನೊಬ್ಬ ಅವನಿಗೆ ಮೀನು ನೋಡ್ಲಿಕ್ಕೆ ಹೋಗ್ಬೇಕಂತ ಒಂದ್ಸಲ ತೋರಿಸ್ಕೊಂಬಂದೆ. ವಾಪಸ್ ಹೋಗ್ಬೇಕಂತೆ. ತುಂಬ ಟೈಮ್ ಆಯ್ತು ಗೈಸ್ ಈ ಹೂತೋಟಕ್ಕೆ ಬರೋದೆ. ನೋಡಿ ಸಾಮೆ ಎಲ್ಲ ಉಂಟು ಇಲ್ಲಿ. ನೋಡಿ ಎಷ್ಟು ಚಂದ ಇದೆ ನೋಡಿ ಬೇಸಿಗೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೂವಿನ ತೋಟ ಎಲ್ಲ ನೋಡಿ ಆಯಿತು. ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಇವತ್ತಿನ ವ್ಲಾಗನ್ನು ಕೂಡ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀರಿ. ಅಲ್ಲಿ ಹೋಗಿ ಟೇಕ್ ಕೇರ್, ಬಾಯ್.